ಎರಡನೇ ಲಿಸ್ಟ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಅಂತೂ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಅಲೆ ವಿರುದ್ಧ ಗೆದ್ದಿದ್ದೇನೆ, ಹ್ಯಾಟ್ರಿಕ್ ಗೆಲುವಿನ ಸರದಾರ ಅವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಲಿಸ್ಟ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಅಲೆ ವಿರುದ್ಧ ನಾನು ಗೆದ್ದಿದ್ದೇನೆ, ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗುವ ವಿಶ್ವಾಸ ನನಗಿದೆ. ಹೈಕಮಾಂಡ್ ನಾಯಕರು ನನಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ. ದಲಿತ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಬೇಕು. ದಲಿತ ಕೋಟಾದಲ್ಲಿ ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರ ಮೊದಲ ಸಂಪುಟದಲ್ಲಿ 3ರಿಂದ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ತಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರೆ ಮಿಸ್ ಆಗಿದೆ, ಏನ್ ಹೇಳ್ತೀರಾ? ಇಲ್ಲ, ಮಿಸ್ ಆಗಿಲ್ಲ. ಇದು ಫಸ್ಟ್ ಫೇಜ್ನಲ್ಲಿ ಮೊದಲನೇ ಪಟ್ಟಿಯಲ್ಲಿ ಮಾಡಿದ್ದಾರೆ. ಎರಡನೇ ಒಂದು ಪಟ್ಟಿಯಲ್ಲೂ ಕೂಡ ಖಂಡಿತವಾಗಿ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತವಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀವಿ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಹೇಳಿದೆ. ಆ ನಿಟ್ಟಿನಲ್ಲಿ ಮತ್ತು 3 ಬಾರಿ ಆ ಭಾಗದಲ್ಲಿ ಆರಿಸಿ ಬಂದಿದ್ದೀನಿ ಸತತವಾಗಿ. ಮತ್ತು ನಮ್ಮ ಮುಂಬೈ ಕರ್ನಾಟಕಕ್ಕೆ ಸುಮಾರು 30 ವರ್ಷಗಳಿಂದ ಆ ಭಾಗದಲ್ಲಿ ನಮ್ಮ ಸಮಾಜಕ್ಕೆ ಅವಕಾಶ ಸಿಕ್ಕಿಲ್ಲ. ಬಹುಶಃ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಕ್ಯಾಲ್ಕುಲೇಷನ್ ನೋಡಿದಾಗ ಖಂಡಿತವಾಗಿ ಕೂಡ ನಮಗೆ ಅವಕಾಶ ದೊರೆಯುವಂಥದ್ದು ಇದೆ. ಅದಕ್ಕೆ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ತಲೆ ಬಾಗ್ತೀವಿ. ಆದರೆ ನನ್ನ ನಿರೀಕ್ಷೆ ಇದೆ, ಖಂಡಿತವಾಗಿ ಕೂಡ ನಮಗೆ ಅವಕಾಶ ದೊರೆಯುತ್ತದೆ. ಈಗಾಗಲೇ ದಲಿತ ಸಮುದಾಯಕ್ಕೆ 3 ಸಚಿವ ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಇನ್ನೂ ಸಹ ಕೊಡುವಂತ ಭರವಸೆ ಇದೆಯಾ ಅಂತ? ಕೊಟ್ಟೆ ಕೊಡ್ತಾರೆ, ಯಾವಾಗೂ ಕೊಡ್ತಾರೆ. ಈಗ ಪ್ರತಿ ಬಾರಿಯೂ ಕೂಡ ರೈಟ್ ಕಮ್ಯುನಿಟಿನಲ್ಲಿ ಒಂದು 3 ಕೊಡುವಂಥದ್ದು, ಲೆಫ್ಟ್ ಕೊಡುವಂಥದ್ದು, ಆಮೇಲೆ ಭೋವಿ ಒಂದು ಕೊಡುವಂಥದ್ದು, ಲಮಾಣಿ ಸಮಾಜಕ್ಕೆ ಒಂದು ಕೊಡುವಂಥದ್ದು ಸರ್ವೇ ಸಾಮಾನ್ಯ. ಪ್ರತಿ ಬಾರಿಯೂ ಕೂಡ ಕೊಡ್ತಾರೆ. ಅದೇ ತರನು ಈ ಬಾರಿನೂ ಕೂಡ ಮಾಡ್ತಾರೆ. ಅಂದ್ರೆ ಎರಡನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ಇದೆ? ಖಂಡಿತವಾಗಿ ಭರವಸೆ ಇದೆ, ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಕೊಟ್ಟರೆ ಒಳ್ಳೆ ಕೆಲಸ ನಾವು ಮಾಡಿ ತೋರಿಸ್ತೀವಿ. ಈಗ ಹೊಸದಾಗಿ ರಾಜ್ಯದಲ್ಲಿ ಒಂದ್ ಕಡೆ ಡಿ.ಕೆ. ಸರ್ಕಾರ, ಇನ್ನೊಂದ್ ಕಡೆ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸಾರಥ್ಯ ಕೊಟ್ಟಿರುವಂತದ್ದು, ಡಿ.ಕೆ. ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತೀರಾ? 100% ಕಾಂಬಿನೇಷನ್ ಆಗೇ ಆಗ್ತದೆ. ಯಾಕಂದರೆ ಭಾಳ ತಳಹಂತದಲ್ಲೇ ಪಕ್ಷವನ್ನು ಕಟ್ಟಿ ಇವತ್ತು ಅವರೆಲ್ಲ ರಾಷ್ಟ್ರ ನಾಯಕರಾಗಿ ಕೂಡ ಬಂದಂಥವ್ರು ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಭಾಳ ಅನುಭವಿ ರಾಜಕಾರಣಿಗಳು. ಎಲ್ಲ ಖಾತೆಗಳು, ಬೇರೆ ಬೇರೆ ಅನೇಕ ಖಾತೆಗಳನ್ನು ಕೂಡ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಅವಕಾಶ ದೊರಕಿದೆ. ಖಂಡಿತವಾಗಿ ಕೂಡ ಭಾಳ ಯಶಸ್ವಿಯಾಗಿ ಈ ರಾಜ್ಯದ ಆಡಳಿತವನ್ನು ಏನು ಇನ್ನೂ ಉಳಿದಂಥ 2 ವರ್ಷಗಳು ಭಾಳ ಯಶಸ್ವಿಯಾಗಿ ನಡೆಸ್ತಾರೆ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರ ಮಾತು. ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ನನಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.